ಆಚೆ ಬಾ ನನ್ನ ಜೊತೆ. ಏನಮ್ಮ ಮತ್ತೇನು ಸಮಸ್ಯೆ? ಎಲ್ಲ ನೀನು ಹೆಂಡ್ತಿದೆ ಕಣೋ, ಕತೆ ಪುರಾಣ ಎಲ್ಲ ಹೇಳೋಕೆ ಟೈಮ್ ಇಲ್ಲ, ಬಾ ನನ್ನ ಜೊತೆ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಲ್ಲ, ಆ ಫಾರಮ್ ಅದು ಚಿಂಟು ಎಲ್ಲೋ ಹರಿದಾಕಿದ್ದಾನೆ ಅನ್ಸುತ್ತೆ. ನೀವು ಅದನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಯ್ಯೋ, ಆ ಪೇಪರ್ ಪೀಸ್ ತಗೊಂಡು ಹೋಗಿದ್ದು ಎಷ್ಟಿದ್ದು? ಅಮ್ಮ ಅಲ್ಲ, ನಾನು. ಮತ್ತೆ ನೀನೇ ನಮ್ಮನ್ನು ಸಿಕ್ಕಾಕಿಸ್ಬೇಕು ಅಂತ ಆ ಪೇಪರ್ ಚೂರುಗಳನ್ನೆಲ್ಲ ತಗೊಂಡೋಗಿ ಬಾಮಿನಿ ರೂಮ್ಗೆ ಇಟ್ಟು ಬಂದಿದ್ಯಾ ಅಲ್ವಾ? ಅಯ್ಯೋ ಇಲ್ಲ ಅತ್ತೆ, ನಾನು ಆ ಕೆಲಸ ಮಾಡಿಲ್ಲ, ದಯವಿಟ್ಟು ನನ್ನ ನಂಬಿ. ಅಯ್ಯೋ, ನಾನೇ ಪೇಪರ್ ಪೀಸ್ನೆಲ್ಲ ಬಾಗಿಲು ಅನ್ಸಂದಿ ಹಾಕಿದ್ದು ಅಂತ ಹೇಳ್ತಿದ್ದೀನಲ್ಲ. ಹಾಗಿದ್ರೆ ಆ ಪೇಪರ್ ಚೂರುಗಳು ಚಿಕ್ಕಮ್ಮನ ರೂಮಿಗೆ ಹೇಗೆ ಹೋದ್ವು? ಅಮ್ಮ, ನೀನು ಸತಿ ಬೈಸ್ಕೊಬಿಡ. ನಾನೇ ಪೇಪರ್ ಚೂರ್ನೆಲ್ಲ ಎಸ್ತಿದ್ದು ಅಂತ ಹೇಳ್ಬಿಡಮ್ಮ. ಮಾತಾಡೋ. ಆ ಪೇಪರ್ ಚೂರುಗಳು ಅವಳ ರೂಮ್ಗೆ ಹೇಗೋಯ್ತು? ಚಿಕ್ಕಮ್ಮ ಇದನ್ನೇ ಮುಂದಿಟ್ಕೊಂಡು ಎಷ್ಟು ಹಾರಾಡಿದ್ಲು ಗೊತ್ತಾ? ಅವನ ಮುಂದೆ ನಿಲ್ಲಿಸ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೋರ್ಟ್ ಮಾರ್ಷಲ್ ಮಾಡಿದ್ಲು. ಮನೆಯವ್ರಿಗೆಲ್ಲ ನಮ್ಮ ಮೇಲೆ ಅನುಮಾನ ಬಂದಿದೆ. ಇಷ್ಟು ಸಾಲದು ಅಂತ ಈ ವಿಷಯನೆಲ್ಲ ತಗೊಂಡೋಗಿ ಅತ್ತೆ ಮುಂದೆ ಪಂಚಾಯಿತಿ ಮಾಡ್ತೀನಿ ಅಂತ ವಾಮಿನಿ ಹೇಳಿದ್ದು. ನಮ್ಗೆ ಗೊತ್ತಿದೆ ಇಷ್ಟರಲ್ಲಾಗಲೇ ಈ ವಿಷಯನ ನೀನು ಮುದುಕಿ ಹತ್ರ ಕಿವಿ ಊದಿರ್ತೀಯ ಅಂತ. ಇದ್ರ ಮೇಲೆ ಬಾಮಿನಿ ಹೋಗಿ ಅತ್ತೆ ಹತ್ರ ಈ ವಿಷಯ ಹೇಳ್ದು ಅಂತ ಇಟ್ಕೋ, ಆಮೇಲೆ ಆ ಮುದುಕಿ ರಾಂಗ್ ಆಗ್ಬಿಡುತ್ತೆ. ಇಲ್ಲ ಅತ್ತೆ, ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಏನೋ ಒಂದು ಹೇಳಿ ಬಚಾವಾದ್ವಿ. ನೋಡು ಯಶೋದ, ಈ ವಿಷಯದ ಬಗ್ಗೆ ಚಿಕ್ಕಮ್ಮ ಇನ್ನೊಂದ್ಸಲ ಕೆದಕಿದ್ರೆ ನಾವು ನಿಮ್ಮ ಹುಡುಗಿ ಬಿಸಿನೀರು ಕಾಯಿಸ್ಬೇಕಾಗತ್ತೆ. ಆಮೇಲೆ ಆ ವಿಲ್ ಚೂರುಗಳು ಚಿಕ್ಕಮ್ಮನ ಕೈಗೆ ಹೇಗೆ ಸಿಕ್ಕಿದ್ವಿ ಅನ್ನೋದನ್ನ ನೀನೇ ಹೇಳಬೇಕಾಗತ್ತೆ. ಜ್ಞಾಪಕ ಇರಲಿ. ನಡಿಯಮ್ಮ. ಅಮ್ಮ, ಸಾರಿ ಅಮ್ಮ, ನಾನೇ ಪೇಪರ್ ಚೂರ್ನೆಲ್ಲ ತಗೊಂಡು ಹೊರಗೆ ಬಿಸಾಕಿದ್ದು. ಆಮೇಲೆ ಲಡ್ಡುನ ಬಂದ ಅಂತ ಖುಷಿಲಿ ಆ ಪೇಪರ್ ಚೂರ್ನೆಲ್ಲ ಡಸ್ಟ್ಬಿನಿಗೆ ಹಾಕೋದೇ ಮರ್ತ್ಬಿಟ್ಟೆ. ಹೋಗ್ಲಿ ಬಿಡು ಪುಟ್ಟ, ನಿನಗೆ ಗೊತ್ತಿಲ್ಲದೆ ಮಾಡಿದ್ಯಾ, ಅದೇನು ಅಂತ ದೊಡ್ಡ ತಪ್ಪೇನಲ್ಲ. ಅಮ್ಮ, ಅದ್ರ ಮಂತ್ರ ಓದಿರುತ್ತೆ, ನಿನ್ನ ಯಾವಾಗಲೂ ಬೈತಿರ್ತಾಳೆ. ನಾನು ತಪ್ಪು ಮಾಡಿದ್ದಕ್ಕೆ ನಿನ್ನ ಯಾಕಮ್ಮ ಬೈಸ್ಕೋಬೇಕು? ಬೈಲಿ ಬಿಡು ಪುಟ್ಟ, ಅವರೆಷ್ಟು ಬೈತಾರೋ ಬೈಲಿ. ನಮ್ಮ ಅತ್ತೆ ರಾಗಿಣಿ ಮಾಡಿದ್ದು ತಪ್ಪು. ಆ ದೇವರು ನಿನ್ನ ಮೂಲಕ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿದ್ದಾನೆ. ಅವ್ರವ್ರು ಮಾಡಿದ್ದನ್ನು ಅವ್ರವ್ರೇ ಅನುಭವಿಸ್ತಾರೆ. ನೀನೇನು ನೊಂದ್ಕೋಬೇಡ. ಏನಾರ ಆಗ್ಲಿ ಹೋಗು, ನಾನ್ ನಿನ್ ಜೊತೆ ಮಾತಾಡಲ್ಲ. ಯಾಕಜ್ಜಿ, ನನ್ನ ಕೋಪನಾ? ಮತ್ತೆ ಬಲ್ದೇ ಇರುತ್ತಾ? ಈಗ ನಾನು ನಿನಗೆ ಜ್ಞಾಪಕಕ್ಕೆ ಬಂದ? ಬೆಳಗ್ಗೆಯಿಂದ ಯಾಕೆ ನೀನು ನೋಡಕ್ ಬರ್ಲಿಲ್ಲ? ಸಾರಿ ಅಜ್ಜಿ. ಸಾರಿನೂ ಇಲ್ಲ, ಗೀರಿನೂ ಇಲ್ಲ. ಹೋಗ್, ನಾನು ನಿನ್ ಜೊತೆ ಮಾತಾಡಲ್ಲ.
ನನ್ನ ಜೊತೆ ಮಾತಾಡು ಅಜ್ಜಿ. ನೀ ಮಾತಾಡಲ್ವಾ? ಇರು ಮಾಡ್ತೀನಿ. ಬಿಟ್ಬಿಡು ಬಿಡು ಬಿಡು. ಮತ್ತೆ ನೀನು ನನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳು. ಆಯ್ತು ಆಯ್ತು ಮಾತಾಡ್ತೀನಿ. ನಗೋಕ್ಕಾಗಲ್ಲ. ನೀನು ಬಹಳ ಘಾಟಿ ಇದೀಯಾ, ಎಲ್ಲನೂ ಸರಿ ಮಾಡ್ಕೊಂಡ್ಬಿಡ್ತೀಯಾ. ಮತ್ತೆ ನೀನನ್ನ ಮಾತಾಡ್ಸಲ್ಲ ಅಂದ್ರೆ ನಾನು ಯಾರ ಜೊತೆ ಮಾತಾಡ್ಲಿ? ಅಮ್ಮ ಬರೀ ಹೇಳ್ತಾನೆ ಇರ್ತಾಳೆ, ನಂಗೆ ಯಾರು ನಗ್ಸೋರು? ನಾನು ನಗಿಸ್ತೀನಿ ಪುಟ್ಟಿ, ಆಯ್ತಾ? ಮತ್ತೆ ಅದೇನೋ ನಡೀತು ಅಂತ ಹೇಳಿದೆಲ್ಲ, ಅದೇನು ಹೇಳು. ಅಜ್ಜಿ ಅಜ್ಜಿ, ತಲೆ ಕೆಡೋದು ಅಂದ್ರೆ ಏನು? ಯಾರು ಹೇಳಿದ್ದು ಇದನ್ನ ನಿಂಗೆ? ಆ ಮಂತ್ರಾವಧಿ ಅತ್ತೆ ಅಮ್ಮಂಗೆ ತಲೆ ಕೆಟ್ಟೋಗಿದೆ ಅಂತಿರ್ತಾಳೆ. ಏನೋ ರಾಗಿಣಿ ಹಾಗಂದ್ಲ? ಹೌದು ಅಜ್ಜಿ. ನೋಡು, ದೊಡ್ಡವ್ರ ಮಾತಿಗೆಲ್ಲ ನೀನು ಅರ್ಥ ಹುಡ್ಕಕ್ಕೆ ಹೋಗ್ಬೇಡ. ದೊಡ್ಡವರೆಲ್ಲ ಜಾಣರಲ್ಲ ಪುಟ್ಟ, ದಡ್ರು ಇರ್ತಾರೆ. ಬಂಗಾರಿ, ಅಮ್ಮನ ಹತ್ರ ಹೋಗಿ ಇದನ್ನೆಲ್ಲ ಹೇಳಬೇಡ. ನೀನು ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಜಾಣಮರಿ. ಅಜ್ಜಿ ಕೇಳ್ಬೇಡ ಅಂದಿದ್ರು, ಆದ್ರೂ ಕೇಳೇ ಬಿಡ್ತೀನಿ. ಅಮ್ಮ, ನಿಂಗೊಂದು ಮಾತು ಕೇಳ? ಕೇಳು ಪುಟ. ಅಮ್ಮ, ಈ ತಲೆ ಕೆಡೋದು ಅಂದ್ರೆ ಏನು? ಈಗ ಅದನ್ನ ತಿಳ್ಕೊಬೇಕು ಅಂತ ಯಾಕೆ ಅನ್ನಿಸ್ತು ನಿನಗೆ? ಮಂತ್ರವಾದಿ ಅತ್ತೆ ಹೇಳ್ತಿದ್ಲು ನಿಂಗೆ ತಲೆ ಕೆಟ್ಟಿದೆ ಅಂತ, ಅದನ್ನ ಟಿವಿನ ಕೆಡಕ್ಕೆ. ಅಮ್ಮ, ಯಾಕಮ್ಮ ಇಟ್ಟಿದ್ಯಾ? ಏನೂ ಇಲ್ಲ ಪುಟ, ಧೂಳು ಹೊಡಿತಾ ಇದ್ನಲ್ಲ, ಆ ಧೂಳು ಕಣ್ಣಿಗೆ ಬಿದ್ಬಿಡ್ತಷ್ಟೆ. ಮಂತ್ರವಾದಿ ಅತ್ತೆ ಇನ್ನೇನು ಮಾತಾಡ್ತಾ ಇದ್ರು? ಆಮೇಲೆ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾಳಂತೆ. ಮನೆ ಬಿಟ್ಟು ಓಡಿಸ್ತಾರಂತ? ಕಂದ, ನೀನು ಯಾವಾಗಲೂ ನನ್ನ ಬಾಡಿಗಾರ್ಡ್ ಥರ ಹಿಂದೆ ಮುಂದೆ ಓಡಾಡ್ತಾ ಇರ್ತೀಯ. ನನ್ನನ್ನು ಮನೆ ಬಿಟ್ಟು ಓಡಿಸ್ಬಿಟ್ರೆ ಆಗೇನು ಮಾಡ್ತೀಯಾ? ಏನ್ ಮಾಡೋದು? ನಿನ್ನ ಹತ್ರ ಲಾಟಿನೋ ಪಿಸ್ತೂಲೋ ಇದ್ಯಾವುದೂ ಇಲ್ವಲ್ಲ, ನನ್ನನ್ನು ಹೇಗೆ ಕಾಯ್ತೀಯಾ? ಹೌದು, ಹೇಗ್ ಕಾಯೋದು? ಹಾ, ನನಗೆ ಕರೆಕ್ಟಾಗಿ ಬರುತ್ತಲ್ಲ. ಹೀಗೆ ಮಂತ್ರವಾದಿ ಎತ್ತನ ಡಿಶುಮ್ 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 ಅಂತ ಹೊಡ್ಬಿಡ್ತೀನಲ್ಲ. ಹೇಗೆ ಇನ್ನೊಂದ್ಸಲ ತೋರಿಸು. ಡಿಶುಮ್ 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 ಡಿಶುಮ್.
ಯಶೋದ ಯಶೋದ ಯಾಕೆ ನಗ್ತಿದ್ದೆ? ಅದು ಯಾವುದೋ ಜೋಕ್ ನೆನಪಾಯ್ತು. ಸುಮ್ಮನೆ ನಕ್ಕರೆ ಜೋಕು ಅಂತ ಹೇಳಲ್ಲ, ಹುಚ್ಚಿಡ್ದಿದೆ ಅಂತ ಹೇಳ್ತಾರೆ. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಸಮಥಿಂಗ್ ಇಸ್ ರಾಂಗ್ ವಿತ್ ಯು. ಯಾಕೆ ವಿಚಿತ್ರವಾಗಿ ಆಡ್ತಾ ಇದೆಯಾ? ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಅಯ್ಯಯ್ಯೋ, ದೇವ್ರಿಗೆ ದೀಪ ಹಚ್ಚೋ ಹೊತ್ತಾಯ್ತು. ಒಂದು ನಿಮಿಷ ಬಂದೇ ಇರಿ. ಹೋಗ್ತಿದ್ರೆ ನಾನು ಹೆಂಗ್ ಫಾಸ್ಟ್ ಬರ್ಲಿ? ನಾನು ಬಿಡೋಗ್ತೀನಿ ತಾನೆ. ನಾನು ಮಹಾರಾಣಿ ಅಲ್ವಾ, ನೀನು ನನ್ನ ಬಾಡಿ ಗಾರ್ಡ್. ನಾನು ಎಲ್ಲಿಗೆ ಹೋದರೂ ಎಲ್ಲಿಗೆ ಏನು ಅಂತ ಕೇಳಿದ್ರೆ ಸುಮ್ಮನೆ ನಾನು ಹಿಂದೆ ಬರಬೇಕು. ನನ್ನ ರೂಮ್ ಒಳಗೆ ನನ್ನನ್ನು ಕೇಳ್ದೆ ಬರಬಾರ್ದು, ಹೊರಗೆ ನಿಂತಿರಬೇಕು. ಗೊತ್ತಾಯ್ತಾ? ಬೇಜಾರಾಯ್ತಾ ಪುಟ? ಸರಿ ಬಿಡು, ನೀನು ಯಾವಾಗಲೂ ನನ್ನ ಜೊತೆಗೆ ಇರು. ಏನಿದು? ಯಶೋಧ ಯಾವುದೋ ಮಗು ಕೈ ಹಿಡ್ಕೊಂಡು ಹೋದಂಗಿದೆಯಲ್ಲ, ವಿಚಿತ್ರವಾಗಿದೆ. ಹಾಂ, ಈ ವಿಷಯನ ಮೊದಲು ರಾಗಿಣಿಗೆ ಹೇಳಬೇಕು. ಸಾಯಂಕಾಲ ಆದ ತಕ್ಷಣ ದೇವ್ರ ದೀಪ ಹಚ್ತಿದ್ಲು. ದೀಪ ಹಚ್ಚಿದ್ಮೇಲೆ ನಂಗೆ ದೇವ್ರ ಪಟ್ಟ ಹಚ್ತಿದ್ಲು. ಹೌದಾ? ಏನೇನು ಹೇಳಿಸ್ತಾ ಇದ್ರು? ಶುಕ್ಲಾಂಬರಧರಂ, ಹಾ, ಶಾಂತಕಾರಂ, ಆಮೇಲೆ ಅಷ್ಟೋತ್ತಮ ಸದ್ಗಮಯ ಎಲ್ಲ ಶ್ಲೋಕ ಹಚ್ತಿದ್ಲು. ಹೌದಾ? ಹಾಗಾದ್ರೆ ಒಂದು ಶ್ಲೋಕ ಹೇಳು ನೋಡೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ನಮತಂಡಮಯ, ಓಂ ಶಾಂತಿ 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 ಶಾಂತಹಿ. ವೆರಿ ಗುಡ್. ಎಷ್ಟು ಚೆನ್ನಾಗಿ ಹೇಳಿದೆ ಗೊತ್ತಾ? ನೀನು ಹೇಳ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅನ್ನಿಸ್ತು. ದೇವ್ರಿಗೆ ಕೈ ಮುಗ್ದು ಆದಷ್ಟು ಬೇಗ ಅಮ್ಮ ಬರಲಿ ಅಂತ ಕೇಳ್ಕೊ.
ಅಂಜಲಿ, ಇದನ್ನ ಯಾಕೆ ತಗೊಂಡೆ? ನನಗೆ ಓದಬೇಕು ಅನ್ಸ್ತು, ಅದಕ್ಕೆ ತಗೊಂಡೆ. ಯಾರಾದರೂ ನೋಡಿದ್ರೆ ಬೈತಾರೆ. ಇದನ್ನ ಎಂಜಾಯ್ ಮಾಡಬಾರ್ದು. ನನಗೆ ಓದಬೇಕು ಅನ್ಸ್ತು, ಅದಕ್ಕೆ ತಗೊಂಡೆ. ಯಾರಾದರೂ ನೋಡಿದ್ರೆ ಬೈತಾರೆ. ಇದನ್ನ ಎಂಜಾಯ್ ಮಾಡಬಾರ್ದು. ಸರಿ ಬಿಡು, ನೀನು ಪುಟ್ಟ ಮಗು ಅಲ್ವಾ, ಇನ್ನೊಂದ್ಸಲ ಓದು. ತಗೋ, ಹುಷಾರು. ಹಾಗೆಲ್ಲ ಪುಟ್ಟ ಕೊಡಿಲ್ಲ ಅಂತ ತೋರಿಸ್ತೀನಿ. ರಾಗಿಣಿ, ನಿಮ್ಮ ಅಣ್ಣನ್ಗೆ ಹೇಳೆ ಆ ಯಶೋಧನ್ಗೆ ಹುಚ್ಚು ಹೆಚ್ಚಾಗಿದೆ, ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ ಅಂತ. ಮತ್ತೀಗ ಏನಾಯ್ತಮ್ಮ? ಅಣ್ಣ, ಅತ್ತಿಗೆ ಕಾರಿಡಾರ್ನಲ್ಲಿ ಮಗು ಕೈ ಹಿಡ್ಕೊಂಡು ಹೋದಾಗ ಭ್ರಮಿಸಿ ಒಬ್ಬೊಬ್ಳೆ ಹುಚ್ಚುಚ್ಚಾಗಿ ನಗ್ತಾ ಹೋಗ್ತಿದ್ಲಂತೆ. ನನ್ನ ಹೆಂಡತಿ ಹುಚ್ಚಿ ಹುಚ್ಚಿ ಅಂತ ಎಷ್ಟು ಸಲ ಹೇಳ್ತೀರಾ? ನಾನು ಅವಳು ರೂಮಲ್ಲಿ ಹುಚ್ಚಿ ಥರ ನಗೋದನ್ನು ನೋಡಿದೆ. ಅಣ್ಣ, ನೀನೇನು ಕೇಳಲಿಲ್ವಾ? ಕೇಳಿದೆ. ಅವಳಿಗೆ ತನಗೇನೋ ಸಮಸ್ಯೆ ಇದೆ ಅಂತ ಒಪ್ಕೋತಾ ಇಲ್ಲ. ನನ್ನನ್ನು ತುಂಬ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳ ಜೊತೆ ನೀವು ಹೇಳಿರೋ ವಿಷಯನ ಯಾವುದನ್ನು ಮಾತಾಡೋಕ್ಕಾಗ್ತಿಲ್ಲ. ಕಳ್ಳನ್ನ ಕಳ್ಳ ಅಂದ್ರೆ ಒಪ್ಕೊಂತಾನೇನೋ? ಯಶೋಧನು ಹಾಗೆ. ಅವಳನ್ನ ಹುಚ್ಚಿ ಅಂದ್ರೆ ಅಷ್ಟೊಂದು ಸಲೀಸಾಗಿ ಒಪ್ಕೊಂಡ್ಬಿಡ್ತಾಳ? ಅಣ್ಣ, ಅತ್ತಿಗೆನ ರೆಡ್ ಆಗಿ ಹಿಡಿದು ನೀನು ಈ ವರ್ತನೆ ಕಾರಣ ಏನು, ಇದು ಹುಚ್ಚಲ್ವಂತ ಕೇಳು. ಅವಳು ಒಪ್ಲಿ ಬಿಡ್ಲಿ, ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೀನು ಮೊದಲು ತಿಳ್ಕೊ. ಅಮ್ಮ, ಈಗ ಅತ್ತಿಗೆ ಎಲ್ಲಿದ್ದಾಳೆ? ದೇವ್ರ ಕೋಣೆ ಕಡೆ ಹೋದ್ಲು. ಅಣ್ಣ, ಇದೊಳ್ಳೆ ಚಾನ್ಸು. ಅವಳೇನಾದ್ರೂ ಸ್ಪಾಟಲ್ಲಿ ಹುಚ್ಚುಚ್ಚಾಗಿ ಆಡಿದ್ರೆ ಕಾರಣ ಏನು ಅಂತ ಅಲ್ಲೇ ಕೇಳು. ಅತ್ತಿಗೆಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ದೇವ್ರ ಮುಂದೆ ಅವಳು ಸುಳ್ಳು ಹೇಳಕ್ಕಾಗಲ್ಲ. ತನಗೆ ಹುಚ್ಚು ಅನ್ನೋದನ್ನ ಒಪ್ಕೊಂಡ್ಬಿಡ್ತಾಳೆ. ದೇವ್ರಿಗಿಂತ ಸಾಕ್ಷಿ ಬೇಕಾ? ಅಣ್ಣ, ಎಲ್ಲ ದೇವ್ರ ಮುಂದೆನೆ ತೀರ್ಮಾನ ಆಗ್ಲಿ. ರಾಜೀವ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ರಾಗಿಣಿ ಹೇಳೋದು ಸರಿಯಾಗಿದೆ. ಬಾ ನನ್ನ ಜೊತೆ, ಬಾರೋ. ಇದ ಎಡಗೈಲಿ ಯಾರಾದರೂ ಪ್ರಸಾದ ತಗೋತಾರಾ? ಬಲಗೈ ತೋರಿಸು.